Can I show you one magic trick? Magic trick. Yeah. Okay, do this first. Yes, now this. This. Go down. Touch to your stomach. Now up, 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 up. ಅನ್ನ ಸರಿಯಾಗಿ ಆಟಾಡಿದ. ಹೌದು ಮಕ್ಕಳೆಲ್ಲ ಬೋಳಿ ಮಕ್ಕಳಂತೆ. ದೀಪಣ್ಣ ಒಂದು ಮಾತು ಕೇಳ್ತಾರೆ, ಈ ವಾರ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಹೋಗಿ ಬಾತ್ರೂಮ್ ಅಲ್ಲಿ ಹೇಳ್ತೀನಿ, ನಾನು ತುಕ್ಕಲ್ಲಿ ಕುತ್ಕೊಂಡಿರೋವಾಗ, ಅಣ್ಣ ಟಾಸ್ಕ್ ಆಡಿದ್ದೀನಿ, ಡೈಲಾಗ್ ಹೇಳಿದೀನಿ, ಸಾಂಗ್ ಆಡಿದೀವಿ, ಡಾನ್ಸ್ ಆಡಿದೀವಿ, ಮಜಾ ಮಾಡಿದೀವಿ. ಇನ್ನೇನ್ ಮಾಡ್ಬೇಕು? ಒಂದು ಹೊಡಿಬೇಕು, ಮುಖ್ಯ ದ್ವಾರದಿಂದ ಆಚೆ ಹೋಗ್ಬೇಕು. ನೆಕ್ಸ್ಟ್ ವಾರ ಇದ್ರೆ ಅದನ್ನ ಮಾಡ್ಬಿಟ್ಟು ಹೋಗ್ತೀನಿ ಬೇಕಾದ್ರೆ. ಅದೊಂದು ಮಿಸ್ ಮಾಡ್ಕೊಂಡೆ ಅಷ್ಟೇ, ಓಡ್ದ್ಬಿಟ್ಟು ಬಂದಿಲ್ಲ. ನೋಡ್ಬಿಟ್ಟೆ 40 ವರ್ಷದಿಂದ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ 4 ಕಡೆ ದೂರದಿಂದ ನೋಡಿದೆ. ಅದು ನೋಡಿದಾಗ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ನಿಮ್ಮ ಮಿಸ್ಟರ್ ಪವಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲಾ ಇನ್ಸ್ಟಾಗ್ರಾಮ್ ರೀಲ್ಗೂ, ಒಳ್ಳೊಳ್ಳೆ ಫನ್ನಿ ಇನ್ಸ್ಟಾಗ್ರಾಮ್ ರೀಲ್ಗೆ ಎಲ್ಲವೂ ರಿಯಾಕ್ಟ್ ಮಾಡ್ಬಿಡೋಣಂತೆ. ವಿಡಿಯೋ ಮಾತ್ರ ಫುಲ್ ಮಜಬೂತಾಗಿರ್ತೈತಿ. ಕೊನೆ ತನಕ ಎಲ್ಲಾರು ನೋಡ್ರಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣಂತೆ. ಅದೇ ಗ್ಯಾಪಲ್ಲಿ ಎಲ್ಲಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಅದೇ ನನಗೆ ಸಾಕು. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಫಸ್ಟ್ ವಿಡಿಯೋನೇ ಚಟಾಪಟ ಚಟಾಪಟ. ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಮತ್ತೆ ಯಾರದು? ರಾಹುಲ್. ಪೊಲೀಸಿಂದು ಬಂಡ್ ಧೈರ್ಯ ಅಂದ್ರೆ ಒಡ್ ಧೈರ್ಯ. ಹೆಣ್ಮಕ್ಳು ಕಂಡ್ರೆ ಎಲ್ಲಾರು ಹಂಗ ಮಾಡ್ತಾ ಬಿಡ್ರಿ. ಇನ್ನೇನು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕರೆಕ್ಟ್ ಹೇಳಿದಾನೆ ಚಿಕ್ಕಣ್ಣ. ಸೊ ಗೈಸ್ ನಮ್ಗೆ ಎಂತದ ಗೊತ್ತಿಲ್ಲ, ನೀವೇ ಹೇಳಿ. ನನ್ನ ಬೆಕ್ಕುಂಟಲ್ವಾ, ರಾತ್ರಿಗೆ 2 ಮೊಟ್ಟೆ ಇಟ್ಟಿದ್ದಾರೆ. ಸೊ ಗೈಸ್ ನಿಮ್ಮ ಬೆಕ್ಕು 2 ಮೊಟ್ಟೆ ಇಡಕ್ಕೆ ಬೆಕ್ಕು ಮೊಟ್ಟೆ ಇಡೋದಂತ ಏನು ತೋರ್ಸ್ಲಿ ಎಲ್ಲಿ ಮಕನ. ಗಾಯ್ಸ್ ಇದೆ 2 ಮೊಟ್ಟೆ ನೋಡಿ. ಆ ಮೊಟ್ಟೆ ಸೇಮ್ ನಮ್ ನಾಯಿ ಕಲರ್ ಇಲ್ವಾ? ಸೇಮ್ ನನ್ನ ಬೆಕ್ಕು ಹಾಗೇನೆ ಇಲ್ವಾ? ನೋ ನೋ, ಸೇಮ್ ನಮ್ ನಾಯಿ ಕಲರ್ ಇರೋದದು. ಎಷ್ಟು ಕ್ಯೂಟ್ ಬ್ಯೂಟಿಫುಲ್, ಜಸ್ಟ್ ಲುಕಿಂಗ್ ಲೈಕ್ ಯು. ವಾವ್. ಎಂತ ಬೇಕು ಒಳಗೆ? ನಮ್ಮ ನಾಯಿ ಕಲರ್ ಇರುತ್ತೆ ಒಳಗಡೆ. ಅಮ್ಮ ಕಲರ್ ಬ್ರೌನ್, ಅಪ್ಪ ಕಲರ್. ಅಮ್ಮ ಅಪ್ಪನ ಮಾಡ್ಸಕ್ಕೆ. ಸೊ ಗೈಸ್ ನನ್ನ ಮೊಟ್ಟೆ, ಅವಳ ಮೊಟ್ಟೆ. ಮೊಟ್ಟೆ ಅಂದೆ ಮತ್ತೆ. ಸೊ ಗೈಸ್ ನಾವು ಈ ಆಟಕ್ಕಿಲ್ಲ ಗೈಸ್, ಆಟಕ್ಕಿಲ್ಲ ಚಾಟಕ್ಕಿಲ್ಲ, ಚಟಾಪಟ ಚಟಾಪಟ. ಬಾಯ್ ಫ್ರೆಂಡ್ಸ್. ಫಸ್ಟ್ ಬೆಕ್ಕಿನ ಮೊಟ್ಟೆ ಅಂತೆ, ಸೆಕೆಂಡ್ ನಾಯಿ ಮೊಟ್ಟೆ, ಆಮೇಲೆ ಅವಳ ಮೊಟ್ಟೆ. ಸೋನು ಶ್ರೀನಿವಾಸ್ ಗೌಡ ಅವ್ರ ವಿಡಿಯೋ ಐತಿ, ನೋಡೋಣ. ನಾಯಿ ಜೊತೆ ಏನ್ ಮಾಡಕ್ಕೆ ಚಲಗುರು? ಸಂಜೆ ಅಂದ್ರಲ್ಲಿಗೆ ನಾನು ನೋಡಿದ್ದು 40 ವರ್ಷದಿಂದ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ 4 ಕಡೆ ದೂರದಿಂದ ನೋಡಿದೆ. ಅದು ನೋಡಿದಾಗಿಂದ ನನ್ನ ಬಾಡಿ ಗಡಗಡ ಆಗ್ತಿದೆ. ಮೈ ಗಾಡ್, ನಾಯಿ ಫುಲ್ಲು ಗಿಲಿ ಗಿಲಿ. ನಿಮ್ಮ ಹತ್ರ 16 ಕೋಟಿ ಇದೆಯಾ? ಬರ್ಬೇಡಿ. ನಿಮ್ಮ ಹತ್ರ 1600 ಕೋಟಿ ಇದೆಯಾ? ವೆಲ್ಕಮ್ ಬಾಸ್. 16 ಕೋಟಿ ಇದ್ರೆ ಮಗ 16 ಕೋಟಿಗೆ ಬೆಲೆ ಅಲ್ಲ, 1600 ಕೋಟಿಗೆ ಬೆಲೆ ಅಲ್ಲ ನಂಗೆ ಮಾತಾಡ್ತಾನ ದೋಸ್ತ. 1600 ಕೋಟಿ ಅದು, 16 ರೂಪಾಯಿ ಅಲ್ಲ. ನಿಮ್ಮ ಹಡ ನಮ್ಮ ಹುಡುಗರು 2 ಮಂತ್ ತಿನ್ನಕ 4 ಸಲ ವಿಚಾರ ಮಾಡ್ತಾವು. 16 ಕೋಟಿ ಅಂತ ನಿನಗ್ ಮರ್ಯಾದಿಲ್ಲ. ಅವನಂತ್ರ ಇರೋದು ತೆಗೆದ್ರು ನಾ ಕಡೆ ಕಾಸು ಇರೋದಲ್ಲ. 16 ಕೋಟಿ ಇದ್ರೆ ಬರ್ರಿ, 1600 ಕೋಟಿ ಇದ್ರೆ ಬರ್ರಿ ಅಂತ ಮಕ್ಕಳು. ಉಡಾಳ್ ಪವ್ಯ ಒಂದು ವರ್ಜಿನಿಟಿ ಯಾವಾಗ ಕಳ್ಕೊಂಡ್ರಿ? ಇದು ಮಾತ್ರ ಸೈಕದ ಈ ವಿಡಿಯೋ ನಾನು ಫಸ್ಟ್ ನೋಡಿದೀನಿ, ಬಟ್ ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮತ್ತೆ ತಗೊಂಡಿದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡಿದಾರೋ ಅವರೆಲ್ಲ ಕಮೆಂಟ್ ಅಲ್ಲಿ ಹೇಳಿ ಉಡಾಳ್ ಪವ್ಯ ಇಷ್ಟನೇ ಇಲ್ವಾ ಅಂತಂದು. ವರ್ಜಿನಿಟಿ ಯಾವಾಗ ಕಳ್ಕೊಂಡ್ರಿ ಬಾಯ್? 10th ದಾಗ ಬೈ, 10th ಫೈನಲ್ ಎಕ್ಸಾಮ್ ದಾಗ ಮ್ಯಾಥ್ಸ್ ಪೇಪರ್ ಬಂದು ಹೋಗಿತ್ತು ನನಗೆ. ಏನ್ ಸಿಂಕ್ ಮಾಡ್ತಾನ ಗುರು ಅವನು. ವಿಡಿಯೋ ಪೂರ್ತಿಯಾಗಿ ನೋಡಿ. ಏನಿಬ್ರು ಒಟ್ಟಿಗೆ ಎದ್ಬಿಟ್ಟಿದ್ದೀರಾ? ಇಬ್ರ ನಾನೊಬ್ಬ ಓಕೆ, ಇನ್ನೊಬ್ಬ ಯಾರ? ಅದೇನು ಗೊತ್ತಿಲ್ಲ. ತಮ್ಮಣ್ಣ ಇದ್ದಾನೆ, ತಮ್ಮಣ್ಣ ಎದ್ದು ಬಿಡುತ್ತೆ ನೋಡು, ನಿನ್ನೆ ಹೆಂಗ್ ನೋಡ್ತಾ ಇದೆ. ಅಯ್ಯೋ
ನಾಯಿ ಮರಿ ಬಿಲ್ಲಾದಿ ಗುರು ಬಿಲ್ಲಾದಿ. ಹೇಳು ಬೆಳಗ್ಗೆ ಆದ ತಕ್ಷಣ ಬರೀ ಸೂರ್ಯ ಮಾತ್ರ ಎದ್ದೊಳಲ್ಲ ಮೈ ಡಿಯರ್ ಫ್ರೆಂಡ್, ಬೇರೆ ಎಲ್ಲ ಎದ್ದು ಬಿಡುತ್ತೆ. ಹೌದು ನಿಜ ಹೇಳ್ರಿ. ಯಾರ್ಯಾರು ಈ ತರ ಇದನ್ನ ನೋಡಿದ ತಕ್ಷಣ ಅನ್ಕೊಂಡ್ಬಿಟ್ರು ತಮ್ಮಣ್ಣ ಎದ್ದಾನೆ ಅಂತಂದು ಡರ್ಟಿ ಮೈಂಡೆಡ್ ನನ್ನ ಸೇರೆ. ಸ್ವಲ್ಪ ಕುಡೀರಿ, ಕುಡಿಯೋದನ್ನ ಬಗ್ಸ್ಕೊಳ್ಳೋದಲ್ಲ, ಚೆನ್ನಾಗಿ ರಾತ್ರಿ ಮಲ್ಕೊಂಡು ಟೈಟ್ ಆಗಿ ಬಿದ್ದುಕೊಳ್ಳೋದು. 10 ಪ್ಯಾಕೆಟ್ ಸೇರ್ತಾ ಇರೋನು 2ಕ್ಕೆ ಬನ್ನಿ, ಸಡನ್ ಆಗಿ ಬಿಡ್ಬೇಡಿ, ನೆಗೆದು ಬಿದ್ದೋಗ್ತೀರಾ. ಬೇಗ ನಿಧಾನಕ್ಕೆ ಬಾಟ್ಲಿಂದ ಅರ್ಧಕ್ಕೆ ಬಂದು ಕ್ವಾರ್ಟರ್ಗೆ ಬಂದು ನಿಧಾನಕ್ಕೆ ನಿಲ್ಸಿ. ಗುರುಜಿ ಪಾಪ ಅವರು ಹೇಳಿದ್ರು ಅಪ್ಪ ಒಳ್ಳೆ ಮಾತು ಹೇಳ್ತಿದ್ದಾರೆ. ನೋಡ್ಬಿಟ್ಟೆ 40 ವರ್ಷದಿಂದ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ 4 ದೂರದಿಂದ ನೋಡಿದೆ. ಅದು ನೋಡ್ದಾಗಿಂದ ನಾನು ಬಾಡಿ ಹೌದು, ಯಾವ ಬೆಕ್ಕರಾಗಿ ಹುಟ್ಟಬಾರ್ದ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಕ್ಷತ್ ಬುಲೆಟ್ ಅವ್ರ ಬಗ್ಗೆ ಒಂದ್ ವಿಡಿಯೋ ಐತಿ, ನೋಡಿ. ರಕ್ಷಕ್ 1 ತಿಂಗಳಿದ್ದೆ ಮನೆಯಲ್ಲಿ, ಹೆಂಗಂದ್ರೆ 1 ವರ್ಷದಿಂದ ಬಿಗ್ ಬಾಸ್ ಅಲ್ಲಿ ಇರೋಷ್ಟು ಎಕ್ಸ್ಪೀರಿಯನ್ಸ್. ನಾನು ಇನ್ನೊಂದ್ ತಿಂಗಳು ಇದ್ದಿದ್ದು ಗುರು ಮತ್ತೆ ನಾನು ಕೊನೆ ದಿನ ಹೇಳ್ತಿದ್ದೆ, ನಾನು ಹೆಲ್ಮೆಟ್ ಹಾಕೋಕ್ಕಿಂತ ಮುಂಚೆ ಸುದೀಪ್ ಅಣ್ಣ ಒಂದ್ ಮಾತು ಕೇಳ್ತಾರೆ, ಈ ವಾರ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಹೋಗಿ ಬಾತ್ರೂಮ್ ಅಲ್ಲಿ ಹೇಳ್ತೀನಿ, ನಾನು ತುಕ್ಕಲ್ಲಿ ಕುತ್ಕೊಂಡಿರೋವಾಗ, ಅಣ್ಣ ಟಾಸ್ಕ್ ಆಡಿದ್ದೀನಿ, ಡೈಲಾಗ್ ಹೇಳಿದೀನಿ, ಸಾಂಗ್ ಆಡಿದೀವಿ, ಡಾನ್ಸ್ ಆಡಿದೀವಿ, ಮಜಾ ಮಾಡಿದೀನಿ. ಇನ್ನೇನ್ ಮಾಡ್ಬೇಕು, ಒಂದು ಹೊಡಿಬೇಕು, ಮುಖ್ಯ ದ್ವಾರದಿಂದ ಆಚೆ ಹೋಗ್ಬೇಕು. ನೆಕ್ಸ್ಟ್ ವಾರ ಇದ್ರೆ ಅದನ್ನ ಮಾಡ್ಬಿಟ್ಟು ಹೋಗ್ತೀನಿ ಬೇಕಾದ್ರೆ. ಅದೊಂದು ಮಿಸ್ ಮಾಡ್ಕೊಂಡೆ ಅಷ್ಟೇ, ಓಡ್ಬಿಟ್ಟು ಬಂದಿಲ್ಲ. ಹೊಡಿತಾ ಇದ್ದೆ ರಕ್ಷಕ್, ನನ್ನೇ ಬಿಲ್ಡಪ್ ಹೆವಿ ಬಿಲ್ಡಪ್. ನೀನ್ ಕೋಟಿ ಕುಲ ಆಗಿರು, ನನ್ ಶಾಟಕ್ಕೆ ಬೆಲೆ ಕೊಟ್ಟಿ ಬೆಲೆ ತಗೋ. ಹೌದು, ಒಂದು ಶಾಟದ ಗಟ್ಟೆ ಅಪ್ಪ. ಎಲ್ಲೆಲ್ಲಿಂದ ವಿಡಿಯೋಸ್ ಟ್ಯಾಲೆಂಟ್ಸ್ ಬರ್ತಾವ. ಮಕ್ಕಳೆಲ್ಲ ಬೋಳಿ ಮಕ್ಕಳಂತೆ. ನಾ ಅಪ್ಪ ಸಂತೆ ಹೋಗ್ಯಾನ ಚಿಕನ್ ತರಕ, ನಾ ಇಲ್ಲೇ ಸುಮ್ ಕೂತಿದ್ದೆ ನೋಡು. ನಿಮ್ಮ ಅಪ್ಪ ಸಂತೆ ಹೋಗ್ಯಾನ. ಎಲ್ಲಿ ಕರ್ಕೊಂಡ್ಬಂತವನು ಬಂದರಿಗೆ ಬಂದ್ರು. ವ್ಯವಸ್ಥೆ ವ್ಯವಸ್ಥೆ ಭಯಾನಕ. ಹೇ ಪ್ರಭು ಜಗನ್ನಾಥ ಪ್ರೇಮಾನಂದ್ क्या हुआ? नदी से पानी आ गए, गामसा की खोल में लड्डी हमारा. ಮಕ್ಕಳೆಲ್ಲ ಬೋಳಿ ಮಕ್ಕಳು ಬಾರಿ ಮುಂದುವರೆದ್ಬಿಟ್ಟ ಹುಡುಗರು. ಲಾಸ್ಟ್ ಡೈಲಾಗ್ ಆಗತ್ತಾರಪ್ಪ. ನಮ್ಮಂತ ಸೂಳೆ ಮಕ್ಕಳಿಗೆ ಏನಾಗೈತಿ, ಕ್ರಿಕೆಟ್ ಆಡೋ ಹೊತ್ತಿಗೆ ಸಾಮಾನ್ಯ ಬಾಲರ್ ಹೊಡೆದ್ ಬಿದ್ದು ಹೋಗೋಲ್ವತ್ತ. ಎಲ್ಲಾ ಸಿಂಗರ್ಸ್ ನವರು ಒಂದೇ ಒಂದ್ ಮಾತಲ್ಲಿ ಹೇಳ್ಕೊಂಡ್ಬಿಟ್ಟಲ್ಲ ಗುರು ಅವನು. ಮನೇಲಿ ಏನಂತ ಕರೀತೀರಾ? ಸರಿ ನಿಮ್ಮನ್ನೇನು ಕರೀತಾರೆ ಹೇಳ್ಬೇಕಾ? ಹೇಳಿ. ಚಿನ್ನು ಅಂತಾರೆ. ಚಿನ್ನು, ನಮ್ಮ ಚಿನ್ನು ಕುಮಾರಣ್ಣ ಹಿಡ್ಕೊಂಬಿಡೋ ಸರಿಯಾಗಿ. ಇದು ಒಂದು ಹಿಂದಿ ವಿಡಿಯೋ, ಅದ್ರ ಚೆನ್ನಾಗೈತಿ ನೋಡಿ. Can I show you one magic trick? ಮ್ಯಾಜಿಕ್ ಟ್ರಿಕ್. Okay, do this first. Yes, now this. Go down. Touch to your stomach. Now up. ಅನ್ನ ಸರಿಯಾಗಿ ಆಟಾಡಿದ. ಹೌದು ನಿನಗೆಲ್ಲ ಅಂತೆಲ್ಲ ಬೀಜ. ಏನ್ರಿ ಕಮಲಮ್ಮ, ಇವತ್ತು ಅಡ್ಗೆ ಸೊಪ್ಪು ಸಾರು ಮಾಡಿದ್ದೆ. ನನ್ನ ಗಂಡ ತಿಂದು ಫುಲ್ ಡೋಪ್ ಆಗಿದೆ ಅಂದ್ರು. ಓ ಹೌದ್ರಾ? ನಾನಿವತ್ ಮಟನ್ ಸಾರು ಮಾಡಿದ್ದೆ. ನಿಮಗ್ ಗೊತ್ತಲ್ರಿ ನಾನು ಮಟನ್ ಸಾರು ಮಾಡಿದ್ರಲ್ಲಿ ಗೋಟು ಅಂತ. ನಿನ್ನೆ ಮದ್ವೆ ಮನೇಲಿ ನೋಡಿದ್ರ ಸುಪ್ನಾಥ್ ಇದು ಗಂಡ ದುಬೈಯಲ್ಲಿ ಹಗಲು ರಾತ್ರಿ ದುಡಿಯೋದು, ಇವಳು ಬ್ರಾಂಡೆಡ್ ಆಕ್ಸರೀಸ್ ಎಲ್ಲ ಹಾಕೊಂಡು ಫ್ಲೆಕ್ಸ್ ಮಾಡೋದು. ಅವಳ ಜಾಗ ನಾನು ಎಕಡೆ ಸಿಕ್ಕಾಕ ತಾಡ್ಜಿ ಚೀಟಿ ಎತ್ತಿ ನಾನು ನನ್ನ ಗಂಡ ನಾರ್ತ್ ಇಂಡಿಯಾ ಟ್ರಿಪ್ ಹೋಗ್ಬೇಕು ಅನ್ಕೊಂಡೆ. ಇರೋರು ಯಾರೋ ಸೇರ್ಯಾರೋ ಕಾಸ್ತ ಎದೆ ಮೇಲೆ ಮಾಡಿಕೊಂಡು ಹೋಗ್ತೀವಾ? ಜೀವನ ಎಂಜಾಯ್ ಮಾಡ್ಬೇಕು. ಇವರ ಕಣ್ರಿ ಇವಳು ಟ್ರೂ ಮೆಂಟಿ ಬಿ ಆಗೋಗಿದೆ. ನನ್ ಮಗ ಎಕ್ಸಾಮ್ ಅಲ್ಲಿ ಯಾಕೋ ಫೇಲ್ ಆದೆ ಅಂತ ಅಂದ್ರೆ ಪೆನ್ನೇ ಸರಿಗಿಲ್ಲ ಅನ್ಬಿಟ್ಟ. ಎಲ್ ಜನರೇಷನ್ ನಮ್ಮ ಸ್ಟೋರಿನಲ್ಲೂ ಇದೇ ಕತೆ ಬಿಡ್ರಿ. ಈ ಜನರೇಷನ್ ಹೆಂಗಾರೆ ಫುಲ್ ಕ್ರೇ ಇದಾರೆ. ಕ್ರೇ
ಸ್ಟೇಜ್ ಮೇಲೆ ನಿಂತಿದ್ನಲ್ಲ ಹುಡುಗ, ಒಳ್ಳೆ ಮಳ್ಳನ್ ತರ ನಿಂತ್ಕೊಂಡಿದ್ದ. ಅವ್ನ ಆಟಗಳು ನಮ್ಗೆ ಏನ್ ಗೊತ್ತಿಲ್ವಾ? ಅವ್ನ್ ಬಾಡಿ ಕೌಂಟ್ ಗೊತ್ತಾ? ಬಾಡಿ ಕೌಂಟ್ ಅಯ್ಯೋ ಯಾರು ಬಾಡಿ ಕೌಂಟ್ ಗೊತ್ತಾ ಹೇಳಿ. ಮಾಡಿದ್ರೆ ನಮ್ಗೆ ಕೌಂಟ್ ಮಾಡಕ್ ಏನಾರು ಸಿಗತ್ತೇನ್ರಿ? ಬನ್ರಿ, ಪಕ್ಕದ ಮನೆ ನಮ್ ಬಾಗ್ಲು ಸೀರಿಯಲ್ ಸ್ಟಾರ್ಟ್ ಆಗೋ ಟೈಮ್ ಆಯ್ತು. ಸ್ಕೂಟ್ ಆಗೋಣ. ನನಗ್ ಫೋನ್ ಮಾಡ್ಬೇಕಾರಿ. ಎಂತ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಹೇಳ್ತಾ ಇದ್ದೆ, ಕೇಳಿಸ್ಕೊಳ್ದಲೆ ಹೊಡೋಗ್ಬಿಡ್ಲು. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋ